2024ರ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯ ಬಿಜೆಪಿಗೆ ಒಂದಷ್ಟು ಹೆಚ್ಚು ಪದಾಧಿಕಾರಿಗಳನ್ನು ಹೊಸದಾಗಿ ನೇಮಕ ಮಾಡುವಂಥ ಒಂದು ಕೆಲಸ ವರಿಷ್ಠರು ಮಾಡಿದ್ದಾರೆ. ಅದರಲ್ಲಿ ಉಪಾಧ್ಯಕ್ಷರಾಗಿ ಎನ್ ಮಹೇಶ್ ಅವರು ಕೂಡ ಹೆಸರು ಕೂಡ ಇದೆ. ಈಗ ಸ್ವತಃ ನಮ್ಮ ಜೊತೆ ಇದ್ದಾರೆ. ಸರ್, ಹೊಸ ಜವಾಬ್ದಾರಿ. ಈಗಾಗಲೇ ತಾವು ಬೇರೆ ಪಕ್ಷದಲ್ಲಿದ್ದಾಗಲೂ ಸಂಘಟನೆಯನ್ನು ಯಶಸ್ವಿಯಾಗಿ ಮಾಡಿದ್ರಿ. ಬಿಜೆಪಿಗೆ ಬಂದ ಬಳಿಕವೂ ಕೂಡ ಸಕ್ರಿಯವಾಗಿ ಸಂಘಟನೆ ಮಾಡ್ತಿದ್ರಿ. ಎನ್ ಮಹೇಶ್ ಅವರನ್ನು ಯಾವುದನ್ನು ನೋಡಿ ಈ ಹೊಸ ಜವಾಬ್ದಾರಿ ಕೊಟ್ಟರು ಅಂತ? ನಾನು ಬೈ ನೇಚರ್ ಸಂಘಟಕ. ನಾನು ಬಹುಜನ್ ಸಮಾಜ್ ಪಾರ್ಟಿನಲ್ಲಿ 20 ವರ್ಷ ಕಾರ್ಯಕರ್ತರಿಂದ ಹಿಡಿದು ರಾಜ್ಯಾಧ್ಯಕ್ಷನವರೆಗೆ ಸಂಘಟನೆ ಮಾಡಿ ನನಗೆ ಅನುಭವ ಇದೆ. ಒಂದಷ್ಟು ಅಚಾತುರ್ಯಗಳು ನಡೆದ ಮೇಲೆ ನಾನು BJPಗೆ ಜಾಯ್ನ್ ಆದಮೇಲೆ BJPನಲ್ಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಂದು ರೀತಿ BJPಗೆ BSPಗೆ ಫ್ರೀಕ್ವೆನ್ಸಿ ಸಂಘಟನಾತ್ಮಕ ವಿಚಾರದಲ್ಲಿ ಒಂದೇ ಫ್ರೀಕ್ವೆನ್ಸಿನಲ್ಲಿದೆ. ಹಾಗಾಗಿ BJPನಲ್ಲಿ ಸಂಘಟನೆ ಮಾಡ್ತಾರೆ, ಇವರು ಸಾಮರ್ಥ್ಯ ಇದೆ ಅಂತ ಹೇಳಿ ಗುರುತಿಸಿ ನನ್ನನ್ನು ಟೀಮ್ BJP, ವಿಜೇಂದ್ರ ಅವರ ನೇತೃತ್ವದ ಟೀಮ್ BJP ಅದರಲ್ಲಿ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಮಾಡಿರ್ತಕ್ಕಂಥ ಟೀಮ್ BJP ಇದು ಜಿಯೋಗ್ರಫಿಕಲ್ ಅಂದರೆ ಪ್ರಾದೇಶಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆ ಟೀಮಲ್ಲಿ ಈಗೇನು ಗುರುತಿಸಿದ್ದಾರೆ ಅವರ ಶಕ್ತಿ ಸಾಮರ್ಥ್ಯಗಳನ್ನು ಇದು ಮೂರನ್ನೂ ಗಮನದಲ್ಲಿಟ್ಕೊಂಡು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿ ಮತ್ತು ಕೇಂದ್ರದ ವರಿಷ್ಠರು ಎಲ್ಲ ಸೇರಿ ಭಾಳ ಜುಡಿಷಿಯಸ್ ಆಗಿ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಟೀಮು 2024ರಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನಾವು ಎದುರಿಸ್ತೀವಿ. ಒಂದು ಮತ್ತು ಈ ಟೀಮ್ಗೆ ಇನ್ನೂ ಜೋಡಿಸೋದಿದೆ, ಆಯಿತಾ? ಇದೊಂದು ರೀತಿ ಸ್ಕೆಲಿಟನ್ ಥರ ಮಾಡಿದ್ದಾರೆ. ಇದಕ್ಕೆ ಜೋಡಿಸ್ಬೇಕಲ್ಲ, ಜೋಡಿಸುವಂಥ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ವರಿಷ್ಠರು, ರಾಜ್ಯದ ವರಿಷ್ಠರು ಸೀರಿಯಸ್ ಆಗಿ ತೊಡಗಿಸ್ಕೊಂಡಿದ್ದಾರೆ. ಹಂಗಾಗಿ ಐ ಥಿಂಕ್ ಬೈ ಇನ್ ಅನದರ್ 1 month ಇಟ್ ವಿಲ್ ಬಿ ಎ ಫುಲ್ ಪ್ಲೆಡ್ಜ್ಡ್ ಟೀಮ್ ಫಾರ್ 2024 ಪಾರ್ಲಿಮೆಂಟ್ ಎಲೆಕ್ಷನ್ಸ್. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅವರು ಹೇಳಿದಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ವಿ ಅಂತ ಹೇಳ್ತಾರೆ. ಹಾಗಾಗಿ ಗ್ಯಾರಂಟಿ ಸರ್ಕಾರದ ಮುಂದೆ ಈ ಬಾರಿ ಚುನಾವಣೆ ಎದುರಿಸೋದು ಅಷ್ಟೊಂದು ಸುಲಭವ BJPಗೆ ಅಂತ? ಯಾವ ಭರವಸೆಗಳನ್ನು, ಯಾವ ಗ್ಯಾರಂಟಿಗಳನ್ನ ಈಡೇರಿಸಿದ್ದಾರೆ? 100ಕ್ಕೆ 100 ಅಂಕಿಅಂಶಗಳ ಸಮೇತ ಬರಬೇಕು. ಅವರು ಶಕ್ತಿ ಯೋಜನೆ ಒಂದು ಬಿಟ್ಟರೆ, ಅಂದರೆ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡೋದನ್ನ ಏನು ಫ್ರೀ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಇನ್ನು ಯಾವುದೂ ಅವ್ರು ಹೇಳ್ದಂಗೆ ಮಾಡಿಲ್ಲ. ಎಲ್ಲರಿಗೂ 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕೊಟ್ಟಿದ್ದಾರಾ? ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಮತ್ತು ಭಾಗ್ಯಲಕ್ಷ್ಮಿ ಎಲ್ಲರಿಗೂ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಗೃಹಲಕ್ಷ್ಮಿ 2,000 ರೂಪಾಯಿ ಎಲ್ರಿಗೂ ಎಷ್ಟು ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರೆ? ಓನ್ಲಿ 30%, 35% ರೀಚ್ ಆಗಿದೆ. ಯುವ ನಿಧಿ ಇನ್ನೂ ಟೇಕ್ ಆಫ್ ಆಗಬೇಕಾಗಿದೆ. ಹಾಗಾಗಿ ಅವರು ಹೇಳ್ಬೋದು ಅಷ್ಟೇ, ಅಡ್ವರ್ಟೈಸ್ಮೆಂಟ್ ಕೊಟ್ಕೋಬೋದು. ಅದೇ ಪ್ರಾಕ್ಟಿಕಲ್ ಆಗಿ 100% ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸುಳ್ಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 26 ಸ್ಥಾನಗಳನ್ನು BJP ಗೆದ್ದಿತ್ತು. 25 BJP, 1 ಪಕ್ಷೇತರ ಅಲ್ಲಿ ಮಂಡ್ಯದಲ್ಲಿ BJP ಅಭ್ಯರ್ಥಿ ಆಗದಿದ್ದರಿಂದ ಅವತ್ತು ಸುಮಲತಾ ಅವರು ಗೆದ್ದರು. ಒಟ್ಟಾರೆ 26 ಸ್ಥಾನಗಳನ್ನು ಗೆದ್ದರು. ಅಷ್ಟೇ ಶಕ್ತಿ ಈ ಬಾರಿನೂ ಕೂಡ ರಾಜ್ಯ BJPಗೆ ಇದೆ. ಅಷ್ಟು ಸ್ಥಾನಗಳನ್ನು ಗೆಲ್ಲಿಸುವಷ್ಟು ಖಂಡಿತ ಇದೆ. ಯಾಕೆಂದರೆ ನೀವು ಹೇಳಿ, ಸಾಮಾನ್ಯ ಜನರು, ನಮ್ಮ ರಾಜ್ಯದ ಜನಸಮುದಾಯಗಳು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ? ಅಸೆಂಬ್ಲಿ ಮುಗೀತು, ಇದು ಪಾರ್ಲಿಮೆಂಟ್ ಚುನಾವಣೆ. ಮತ್ತೊಂದು ಸತಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ 26 ಇದ್ದಿದ್ದು 28ಕ್ಕೆ ರೀಚ್ ಆದರೂ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ 0 ಸೂತಿತ್ತೆ ಅಂತ ನಿಮ್ಮ ಲೆಕ್ಕ? ಡೆಫಿನೆಟ್ಲಿ ಅಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಅವ್ರಿಗೆ ಬರುತ್ತೆ. ಯಾಕೆಂದರೆ ಇವ್ರ ಅವತಾರಗಳಿದೆಯಲ್ಲ, ಇವ್ರ ಅವತಾರಗಳು ಎಂಥ ವಿಚಿತ್ರವಾಗಿದೆ ರೀ. ಶಿವಾನಂದ ಪಾಟೀಲ್ ಅವ್ರದ್ದು ಸ್ಟೇಟ್ಮೆಂಟ್ ಇವತ್ತೊಂದು ಮಾತಾಡ್ಬೋದಾ? ಒಬ್ಬ ಮನುಷ್ಯ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ರೈತರೇ ಬರಗಾಲ ತಂದುಬಿಟ್ಟಿದ್ದಾರೆ ಅನ್ನೋ ಥರ, ಬರಗಾಲ ಪರಿಹಾರ ತಗೊಳ್ಳೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಏನು ಅಂದ್ಕೊಂಡಿದ್ದಾರೆ? ಪ್ರತಿದಿನ ಇವರು ರೊಟ್ಟಿ ತಿಂತಾರಲ್ಲ, ರೊಟ್ಟಿ ತಿನ್ನುವಾಗ ಆ ರೊಟ್ಟಿಯಲ್ಲಿ ಈ ರಾಜ್ಯದ ರೈತನ ರಕ್ತ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ರೈತರ ಬಗ್ಗೆ ಹಗುರವಾಗಿ ಮಾತಾಡೋದಿದೆಯಲ್ಲ, ಪ್ರಕೃತಿ ಕೂಡ ಮುನಿಸ್ಕೊಳ್ಳುತ್ತೆ ನಿಮ್ಮ ಮೇಲೆ. ಬರಗಾಲ ಅನ್ನೋದು ಪ್ರಕೃತಿ ನಿಯಮಿತ ಅದು ಅಲ್ವಾ?
ಅದನ್ನು ರೈತರ ತಲೆ ಮೇಲೆ ಪರಿಹಾರ ತಗೊಳಕ್ಕೆ ಅಂತ ಮಾತಾಡ್ತಾರಲ್ಲ, ಇವ್ರಿಗೇನಾದರೂ ಸೆನ್ಸ್ ಇದೆಯನ್ರಿ? ಯೋಚನೆ ಮಾಡಿ. ಇಂತಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ನವರು ಝೀರೋ ಮಾಡ್ತಾರೆ ಮತದಾರರು ಅಂತ ನನಗನ್ನಿಸ್ತಾ ಇದೆ. ಮೊನ್ನೆ ಮೈಸೂರಲ್ಲಿ ಕೌಲಂದ್ಯನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ವಾ, ರಾಜ್ಯದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಲರ್ಟ್ ಮಾಡಬೇಕು. ಅದೆಲ್ಲನೂ ಬಿಟ್ಬಿಟ್ಟು ಹಿಜಾಬ್ ಬಗ್ಗೆ ಮಾತಾಡ್ಬಿಡೋದ? ಎಲ್ಲಿ ತೆಗ್ದಿದ್ದೀವಿ ನಾವು? BJP ಸರ್ಕಾರ ಹಿಜಾಬನ್ನ ಎಲ್ಲಿ ತೆಗ್ದಿದೆ ಹೇಳಿ? ಸುಳ್ಳು ನೆರೇಟಿವ್ನ ಸೆಟ್ ಮಾಡಬಾರ್ದು. ಎಲ್ಲಿ ತೆಗ್ದಿದೆ? ಬ್ಯಾನ್ ಮಾಡಿದ್ರ BJP? ಇಲ್ಲ. ಉಡುಪಿಯ ಒಂದು ಕಾಲೇಜಲ್ಲಿ ಕಾಲೇಜ್ಗೆ ಹೋಗೋ ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಸಹ ಕ್ಲಾಸ್ ರೂಮ್ಗೆ ಹೋಗುವಾಗ ಹಿಜಾಬ್ ಬುರ್ಕಾ ತೆಗೆದುಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ತಿದ್ರು. ಸಹಜವಾಗಿ ಮುಸ್ಲಿಂ ಹೆಣ್ಮಕ್ಳು ಅಳವಡಿಸ್ಕೊಂಡಿರ್ತಕ್ಕಂಥ ಪದ್ಧತಿ ಅದು, ಯೂನಿಫಾರ್ಮಲ್ಲಿ ಕಾಣಿಸ್ಕೋಬೇಕು ಅನ್ನೋದು. ಆಯಿತಾ? ಅದು ಯಾವುದೋ ಒಂದು ಕಿರಿಕ್ ಮಾಡೋಕ್ಕೆ ಒಂದು 4-5 ಜನ ಹೆಣ್ಮಕ್ಳನ್ನ ದಿಕ್ತಪ್ಪಿಸಿ ಹಿಜಾಬ್ ಹಾಕೊಂಡು ಹೋಗೋಕೆ ಮಾಡಿದ್ರು. ಸ್ಕೂಲವ್ರು ಏನು ಮಾಡಿದ್ರು? ಪನಿಷ್ಮೆಂಟ್ ಕೊಟ್ರ? ಇಲ್ಲ, ಹಿಜಾಬ್ ಹಾಕೊಂಡು ಬರ್ತಿರ್ಲಿಲ್ಲ, ಈಗ ಹಾಕೊಂಡು ಬಂದಿದ್ದೀರಿ, ತೆಗೆದುಬಿಟ್ಟು ಬನ್ನಿ ಅಂತ. ಅದು ಕಾಂಟ್ರವರ್ಸಿ ಆಗಿ ಬೆಂಕಿ ಹಚ್ಕೊಂಡು ಈಗ ಎಲ್ಲಿದೆ ಅದು? ಬಾಲು ಕೋರ್ಟಲ್ಲಿದೆ, ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಯೂನಿಫಾರ್ಮ್ ಹಾಕೊಳ್ಳೋದು, ಇಂಪೋಸ್ ಮಾಡೋ ಅಂಥದ್ದು ಅದು ಆಡಳಿತ ಮಂಡಳಿಯ ಹಕ್ಕು. ಅವ್ರು ಮಾಡಿರೋದು ಸರಿ ಅಂತ ಅವ್ರು ಹೇಳಿದ್ರು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡೋದಕ್ಕೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಹಿಜಾಬ್ನ ತೆಗೆದುಬಿಟ್ಟಿದ್ದೀನಿ ಅಂತ ಹೇಳ್ಬೋದಾ? ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಂಡ್ರ? ಇಲ್ಲ, ನಾನು ಹಾಗೆ ಹೇಳಿಲ್ಲ ಅಂತಾರೆ. ಈ ಅವಾಂತರಗಳಿಂದಾಗಿ, ಇವರ ಎಡವಟ್ಟುಗಳಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಝೀರೋ ಆದರೂ ಆಶ್ಚರ್ಯ ಇಲ್ಲ, ತಿಳ್ಕೊಳ್ಳಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎನ್ ಮಹೇಶ್ ಅವರು ಆಗ್ತಾರೆ. ವಯಸ್ಸಾಗಿದೆ ಅಂತ ಚರ್ಚೆ ಆಗ್ತಾ ಇದೆ. ಇಲ್ಲ, ಹಂಗೇನಿಲ್ಲ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಆದರೆ ಅವರೇ ಘೋಷಣೆ ಮಾಡಿದ್ದಾರೆ 50 ವರ್ಷ ರಾಜಕೀಯ ಜೀವನದ 50 ವರ್ಷಗಳನ್ನು ಕಳೆದಿದ್ದಾರೆ ಯಶಸ್ವಿಯಾಗಿ. ಈಗ ಅವರು ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನು ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಯಾರನ್ನು ಅಭ್ಯರ್ಥಿ ಮಾಡ್ತಾರೋ ಅವ್ರ ಪರವಾಗಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನೂತನ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಎನ್ ಮಹೇಶ್ ಅವರ ಒಂದು ಮಾತು. ವರಿಷ್ಠರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಮಾರುತಿ ಪಾವಗಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.